Hey guys, welcome back to my new video. My name is Navin Kamath and welcome back to my channel. So in this video, let's see how you can study CS. What if I told you I didn't know anything about CS a day before the exam but still managed to score 94 out of 100 in the final exam? I am not lying to you. ನಾನು ನಿಜವಾಗಿ ನನಗೇನು ಗೊತ್ತಿರಲಿಲ್ಲ. ಸೊ ನಾನು ಒನ್ ಡೇ ಫುಲ್ ವೇಸ್ಟ್ ಮಾಡಿದ್ದೆ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಆದರೆ ನನ್ನ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡೇ ಆಗಿಲ್ಲ. ಸೊ ನಾನು ಓನ್ಲಿ ಬ್ಲೂ ಪ್ರಿಂಟ್ ಮತ್ತು ಮಾಡಲ್ ಕ್ವಶನ್ ಪೇಪರ್ ಯೂಸ್ ಮಾಡಿ 94 ಔಟ್ ಆಫ್ 100 ಸ್ಕೋರ್ ಮಾಡಿದ್ದೆ. ಸೊ ನಾನು ಹೇಗೆ ಅದು ಸ್ಕೋರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆಯೇ ಈ ವಿಡಿಯೋದಲ್ಲಿ ನೀವು ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು ಅದನ್ನು ಸಹ ಹೇಳ್ತೇನೆ, ಮತ್ತು ಪ್ರಾಕ್ಟಿಕಲ್ಸ್ ನೀವು ಹೇಗೆ ಮೆಮೊರೈಸ್ ಮಾಡ್ಬೋದು ಅದನ್ನು ಸಹ ಹೇಳ್ತೇನೆ. ಆ್ಯಸ್ ಐ ಟೋಲ್ಡ್ ಯು, ಐ ಡಿಡಂಟ್ ನೋ 85% ಆಫ್ ದ ಸಿಲೆಬಸ್ ಡೇ ಬಿಫೋರ್ ದ ಎಕ್ಸಾಮ್ ಆಫ್ CS. ಐ ವಾಸ್ ರಿಯಲಿ ಟೆನ್ಸ್ಡ್. I thought that I couldn't even pass, but at that time I remembered that more than 50 to 60% of this question paper will come from model question paper, and I also started analyzing the blueprint. So in the blueprint, 15 marks was allotted to SQL, 12 marks were allotted to database concepts, and 10 marks each were allotted for sorting and searching, and 9 marks were allotted for data communication, and stake and queue were 8 marks each. So what I did was, according to the blueprint, in 5 marks question there were 10 questions and we had to answer just 6. So ನಾನು stack queue, sorting, searching, ಹಾಗೆಯೇ ಡೇಟಾಬೇಸ್ ಕಾನ್ಸೆಪ್ಟ್ಸ್, ಅಂಡರ್ಸ್ಟ್ಯಾಂಡಿಂಗ್ ಡೇಟಾ, ಸೆಕ್ಯೂರಿಟಿ ಆಸ್ಪೆಕ್ಟ್ಸ್, ಇಂಥ ಯಾವ್ಯಾವ ಈಸಿ ಚಾಪ್ಟರ್ಸ್ ಇದೆ ಅದರಿಂದ ಎಲ್ಲ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಓದಿದೆ. ಯಾಕಂದರೆ ನಾನು ಎಂಟೈರ್ ಲೆಸನ್ ಓದ್ತಾ ಕೂತ್ಕೊಂಡ್ರೆ ನಂಗೆ ಓನ್ಲಿ ಈವ್ನಿಂಗ್ ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಇತ್ತು. ಸೊ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ನಾನು ಸ್ಮಾರ್ಟ್ ವರ್ಕ್ ಏನು ಮಾಡಿದೆ ಅಂದರೆ, ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ನಾನು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ಬೋದು ಅದನ್ನು ಮಾಡಿದೆ. ಸೊ ನಾನು 5 ಮಾರ್ಕ್ಸ್ ಸ್ಟ್ರಾಟಜಿ ಸಿಂಪಲ್ ಇತ್ತು. ಫಸ್ಟ್ ಆಫ್ ಆಲ್ ಅದು ಸ್ಟ್ಯಾಕ್ ಕ್ಯೂ ರಿಪೀಟೆಡ್ ಕ್ವಶನ್ಸ್ ಇತ್ತು ಪ್ರಿಪ್ರೇಟರಿ ಹಾಗೂ ಮಾಡಲ್ ಕ್ವಶನ್ ಪೇಪರಿಗೆ. ಸೊ ನಾನು ಆ ಎಲ್ಲ ಕ್ವಶನ್ಸಿಗೆ ಪರ್ಫೆಕ್ಟ್ ಆಗಿದ್ದೆ. ಸೊ 5 ಮಾರ್ಕ್ಸಲ್ಲಿ ನಾನು ಕಾನ್ಫಿಡೆಂಟ್ ಇದ್ದೆ ನನಗೆ ಔಟ್ ಆಫ್ ಔಟ್ ಬರುತ್ತೆ ಅಂತ 5 ಮಾರ್ಕ್ಸಲ್ಲಿ. ನೆಕ್ಸ್ಟ್ 3 ಮಾರ್ಕ್ಸಲ್ಲಿ 7 ಕ್ವಶನ್ ಕೇಳ್ತಾರೆ. ಅದರಲ್ಲಿ ನಾವು 4 ಆನ್ಸರ್ ಮಾಡಬೇಕು. ಅದರಲ್ಲಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥನ್, ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥನ್, ಸಾರ್ಟಿಂಗ್, ಸರ್ಚಿಂಗ್, ಡೇಟಾಬೇಸ್ ಕಾನ್ಸೆಪ್ಟ್ಸ್, ಕಂಪ್ಯೂಟರ್ ನೆಟ್ವರ್ಕ್ಸ್, SQL ಇತ್ತು. ಸೊ ನಾನು ಫೈಲ್ ಹ್ಯಾಂಡ್ಲಿಂಗ್ ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ 3 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಪರ್ಫೆಕ್ಟ್ ಮಾಡಿದ್ದೆ. ಹಾಗೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಮತ್ತು ಡೇಟಾಬೇಸ್ ಕನ್ಸೆಪ್ಟ್ಸ್ ಅದನ್ನು ಸಹ ಪರ್ಫೆಕ್ಟ್ ಮಾಡಿದ್ದೆ. ಮತ್ತು ಸಾರ್ಟಿಂಗ್ ಮತ್ತು ಸರ್ಚಿಂಗ್ ನನಗೆ ಹೆಂಗೂ ಪರ್ಫೆಕ್ಟ್ ಇತ್ತು, ಯಾಕಂದರೆ ಅದು ಭಾಳ ಈಸಿ ಚಾಪ್ಟರ್. ಸೊ ನಾನು ನೆಕ್ಸ್ಟ್ ರಿಸೋರ್ಸಸ್ ಅಂದರೆ ಯೂಟ್ಯೂಬ್ ಚಾನಲ್ಸು ಹೇಳ್ತೇನೆ, ನೀವು ಅದು ನೋಡ್ಬೋದು. ಸೊ ಫಾರ್ 2 ಮಾರ್ಕ್ಸ್ ಸ್ಟ್ಯಾಕ್ ಕ್ಯೂ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಆ್ಯಂಡ್ ಡೇಟಾ ಕಮ್ಯುನಿಕೇಷನ್ ನಾನು ಪರ್ಫೆಕ್ಟಾಗಿ ಹೋಗಿದ್ದೆ. ಸೊ ಅದರಲ್ಲಿ ಯಾವುದೋ ಕ್ವಶನ್ಸ್ ಬಂದರೆ ನಾನು ಆನ್ಸರ್ ಮಾಡ್ಬೋದು ಅಷ್ಟು ಪರ್ಫೆಕ್ಟ್ ಆಗಿ ಹೋಗಿದ್ದೆ. ಓನ್ಲಿ ಫಾರ್ ಕ್ವಶನ್ಸ್ ನಾನು ಎಂಟೈರ್ ಚಾಪ್ಟರ್ ಓದಿಲ್ಲ, ನಾನು ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾವ್ದು ಬರ್ಬೋದು ಅದನ್ನು ಪರ್ಫೆಕ್ಟಾಗಿ ಹೋಗಿದ್ದೆ. ಸೊ ನಾನು ಓನ್ಲಿ 4 ಚಾಪ್ಟರ್ಸ್ ಪರ್ಫೆಕ್ಟಾಗಿ ಹೋಗಿದ್ದೆ. ಅದು ಯಾವುದಂದರೆ ಸ್ಟ್ಯಾಕ್ ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್. ಇದರಲ್ಲಿ ನಾನು ಫುಲ್ ಚಾಪ್ಟರ್ ಎಂಟೈರ್ ಚಾಪ್ಟರ್ ಓದಿದ್ದೆ, ಯಾಕಂದರೆ ಇದು ಭಾಳ ಈಸಿ ಇತ್ತು. ಬೇರೆ ಚಾಪ್ಟರ್ಸ್ ನಾನು ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಸ್ವಲ್ಪ ಕ್ವಶನ್ ಬ್ಯಾಂಕಿಂದ MCQs ಬೈಹಾರ್ಟ್ ಮಾಡಿ ಹೋಗಿದ್ದೆ. ಹಾಗೆಯೇ ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟ್ರಿನೂ ಸ್ವಲ್ಪ ಬೈಹಾರ್ಟ್ ಮಾಡಿ ಹೋಗಿದ್ದೆ. ಸೊ ನಾನು ಈಗ ಮಾಡಲ್ ಕ್ವಶನ್ ಪೇಪರ್ ಹಾಗೆಯೇ ರಿಸೋರ್ಸಸ್ಗಳನ್ನು ಹೇಗೆ ಯೂಸ್ ಮಾಡಿದ್ದೆ ಅಂತ ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದೆ ನಂಗೆ ಓನ್ಲಿ ಈವ್ನಿಂಗ್ ಮತ್ತು ಮಾರ್ನಿಂಗ್ ಅಷ್ಟೇ ಟೈಮ್ ಇತ್ತು. ಸೊ ನಾನು ಏನು ಮಾಡಿದೆ ಅಂದರೆ ಮಾಡಲ್ ಕ್ವಶನ್ ಪೇಪರ್ದಿಂದ ಈ ನಾನು ಯಾವ 4 ಚಾಪ್ಟರ್ ಪರ್ಫೆಕ್ಟ್ ಆಗಿದ್ದೆ ಅದನ್ನು ಬಿಟ್ಟು ಎಲ್ಲ ಚಾಪ್ಟರ್ದಿಂದ MCQ ಬೈಹಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಯಾಕಂದರೆ ಇಫ್ ಯು ಗೋ ಥ್ರೂ MCQs ಫಾರ್ 2 to 3 times, then you may answer them in the final exams as well. See, what I did was I went through the MCQs of model question bank, that is question bank, twice or thrice, and I came to know by some common sense that if this question is asked and these options are given, then what is the answer for that. So ನಾನು MCQs ಹಾಗೇ ಮಾಡಿದ್ದೆ. ಹಾಗೆ ನಾನು ಪ್ರಿಪ್ರೇಟ್ರಿ ಮತ್ತು ಮಾಡಲ್ ಕ್ವಶನ್ ಪೇಪರಿಂದನೂ MCQ ಸ್ಟಡಿ ಮಾಡಿ ಹೋಗಿದ್ದೆ. ಅದು ಭಾಳ ಹೆಲ್ಪ್ ಆಯಿತು. ಮತ್ತು 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲ ನಾನು ಮಾಡಲ್ ಕ್ವಶನ್ ಪೇಪರ್ ಮತ್ತು ಪ್ರಿಪ್ರೇಟ್ರಿ ಕ್ವಶನ್ಸ್ ಮೇಲೆ ಡಿಪೆಂಡೆಂಟ್ ಇದ್ದೆ. ಹಾಗೆ ಸ್ವಲ್ಪ ಯೂಟ್ಯೂಬ್ ನೀವು ಸರ್ಚ್ ಮಾಡಿದರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂತ ಹಾಕಿದರೆ ನಿಮ್ಗೆ ಸಿಗ್ಬೋದು.
ಸೊ ನಾನು ಸಹ ಇಂಪಾರ್ಟೆಂಟ್ ಕ್ವಶನ್ಸ್ನೇ ಓದಿ ಹೋಗಿದ್ದೆ. ಈವ್ನಿಂಗ್ ಓನ್ಲಿ MCQs ಮತ್ತು ಇದು 4 ಚಾಪ್ಟರ್ಸ್ ಪರ್ಫೆಕ್ಟ್ ಮಾಡಿದ್ದೆ. ನೆಕ್ಸ್ಟ್ ಮಾರ್ನಿಂಗ್ ವೆನ್ ಐ ಗಾಟ್ ಅಪ್ ಐ ಬೈ ಹಾರ್ಟೆಡ್ ದ 3 model question paper thrice, so that if any questions come from model question paper I would be able to answer that. And also I somewhat by hearted preparatory questions also. So I by hearted 5 question papers which I never did in my life till now. So I by hearted this and went to give the exam, and surprisingly all questions were from these 5 papers only. ಸೊ ನೀವು ಇಷ್ಟು 5 ಚಾಪ್ಟರ್ಸ್ ಮಾಡಿದರೆ ಆರಾಮಾಗಿ 90+ ತೊಗೋಬೋದು. ಯಾಕಂದರೆ ನನಗೆ ಏನೂ ಗೊತ್ತಿರಲಿಲ್ಲ ಕಂಪ್ಯೂಟರ್ ಸೈನ್ಸ್ ಬಗ್ಗೆ. ಫಸ್ಟ್ ಇಯರು ನಾನು ಅಷ್ಟು ಜಾಸ್ತಿ ಕಂಪ್ಯೂಟರ್ ಕ್ಲಾಸ್ ಕೂತ್ಕೊಳ್ಳಿಲ್ಲ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಆ್ಯಸ್ ಐ ಸೆಡ್ ಎವ್ರೇಜ್ ಕಳಿಸ್ತಿದ್ರು. ಸೆಕೆಂಡ್ ಇಯರ್ ನಾನು ರೆಗ್ಯುಲರ್ ಆಗಿ ಹೋಗ್ತಿದ್ದೆ, ಆದರೆ ಸ್ಯಾಟರ್ಡೆ ಆಬ್ಸೆಂಟ್ ಆಗ್ತಿದ್ದೆ. ಸೊ ನಮ್ಮ ಒಂದು ಕ್ಲಾಸ್ ಕಂಪ್ಯೂಟರ್ ಸೈನ್ಸಿಂದ ಸ್ಯಾಟರ್ಡೆ ಇತ್ತು, ಸೊ ಅದು ಫ್ಲೋ ಬ್ರೇಕ್ ಆಗ್ತಿತ್ತು. ಸೊ ಐ didn't used to listen more in CS class. Now let me tell you a best YouTube channel for computer science. Magnet Brains ಅಲ್ಲಿ ಶ್ರದ್ಧಾ ಮ್ಯಾಮ್ ಅಂತಿದ್ದಾರೆ. ಅವರು ಒನ್ ಶಾಟ್ ಹಾಕಿದ್ದಾರೆ ಆಫ್ ಕಂಪ್ಯೂಟರ್ ಸೈನ್ಸ್. ಯು ಮೇ ವಾಚ್ ಇಟ್. ಅವ್ರು ಬಹಳ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಶಿ ಈಸ್ ಬೆಟರ್ ದೆನ್ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್. ಹಾಗೆ ಈಗ ನಿಮ್ಗೆ ಭಾಳ ಟೈಮ್ ಇದೆಯಲ್ಲ, ಸೊ ಇಫ್ ಯು ಆರ್ ನಾಟ್ ದ್ಯಾಟ್ ಮಚ್ ಸೀರಿಯಸ್ ಅಬೌಟ್ KCET and only serious about your boards, then you may watch her daily lectures. She has a complete playlist. ಈಗ ನೀವು ಏನೇನು ಮಿಸ್ಟೇಕ್ಸ್ ಮಾಡಬಾರ್ದು. ಸೊ ದ ಫಸ್ಟ್ ಮಿಸ್ಟೇಕ್ ಈಸ್ ಪ್ಲೀಸ್ ಡೋಂಟ್ ಸ್ಟಡಿ ದ ಕಂಪ್ಯೂಟರ್ ಸೈನ್ಸ್ 1 day ಬಿಫೋರ್ ದ ಎಕ್ಸಾಮ್ಸ್ ಲೈಕ್ ಐ ಡಿಡ್. ಇಫ್ ದ ಎಕ್ಸಾಮ್ ಸ್ಟಾರ್ಟ್ಸ್ ಫ್ರಮ್ March 1st or March 1st week, then please study CS from 15th of February for 1 hour. Then you may easily cover all the chapters. Second one is please read the high priority chapters first. If you are a KCET aspirant, then it doesn't matter for languages in what flow you study. So ನನ್ನ ಸಜೆಷನ್ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಇನ್ ದ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ತನಕ ಓದಿ. ಇದರಿಂದ 55 ಮಾರ್ಕ್ಸ್ ರಫ್ಲಿ ಬರ್ಬೋದು ಎಕ್ಸಾಮಿಗೆ. ಸೊ ಆಫ್ಟರ್ ದ್ಯಾಟ್ ಯು ಸ್ಟಡಿ ಸ್ಟ್ಯಾಕ್, ಕ್ಯೂ, ಸಾರ್ಟಿಂಗ್, ಸರ್ಚಿಂಗ್. ಇಷ್ಟು ಮಾಡಿದರೆ ನೀವು ಆರಾಮಾಗಿ 65+ ತೊಗೋಬೋದು. ಫಸ್ಟ್ ನಿಮ್ಮ ಸ್ಟಡಿ ಪ್ಲ್ಯಾನ್ ಏನು ಇರಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದಟ್ ಚಾಪ್ಟರ್ ಅದನ್ನು ಸ್ಟಡಿ ಮಾಡಿ. ಇದಾದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಲರ್ನ್ ಮಾಡಿ. ಅದು ಆದಮೇಲೆ ಟೈಮ್ ಇದ್ದರೆ ಮಾತ್ರ ನೀವು ಎಲ್ಲ ಯಾವ್ಯಾವ ಲೋ ವೇಟೇಜ್ ಟಾಪಿಕ್ಸ್ ಇದೆ ಅದನ್ನು ರೀಡ್ ಮಾಡ್ಬೋದು. I didn't know anything about practicals too. I by hearted and went for practical exam and I remembered it. So there is a way of by hearting the codes. So what I did was, if the code is short like A1 or A2 or A3, as it was short, I by hearted it at once. And you have to see the similarities and then you should relate and study. And the codes which were very big for like A5, A6 or A4, what you have to do is you have to divide it into 3 or 4 blocks. How to by heart one block and then you have to write it in a blank sheet, then see where all you have missed, and then after the first block gets perfect, then you have to do it for other blocks. And then after by hearting all 4 blocks, you have to start writing the code at once, and you have to write the code for 2 to 3 times. And after that you have to execute in your laptop, or if you have mobile you may download Pyroid app which works. If you have laptop, you should, according to me, download the Python ideally. I also downloaded it before 15 days of my practical exam, and I practiced 1 hour each day. And before the day of my practical exam I had got perfect in all the codes. So that's it for today's video. I hope you found this video helpful. So please like, share and subscribe my channel and press the bell icon for more such updates.